ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. KPSC ಅವರು ಹೊಸದಾಗಿ ರಿವೈಸ್ಡ್ ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ನೋಡುವುದಾದರೆ ಟೋಟಲ್ ಆಗಿ 13 ಕ್ವೆಶನ್ಸ್ ಡಿಫ್ರೆನ್ಸ್ ಬರ್ತಾ ಇದೆ. ಆ್ಯಂಡ್ ಪೇಪರ್ 1ನಲ್ಲಿ 7 ಕ್ವೆಶನ್ಸು, ಪೇಪರ್ 2ಅಲ್ಲಿ 6 ಕ್ವೆಶನ್ಸ್ ವ್ಯತ್ಯಾಸವನ್ನು ನೀವು ಕಾಣಬಹುದು. ಸೊ ಪೇಪರ್ 1ನಲ್ಲಿ 7 ಕ್ವೆಶನ್ಸ್ ಚೇಂಜಸ್ ಆಗಿದೆ ಆ್ಯಂಡ್ ಇದರಲ್ಲಿ 3 ಕ್ವೆಶನ್ಸ್ಗೆ ಗ್ರೇಸ್ ಮಾರ್ಕ್ಸ್ ನೀಡಿದ್ದಾರೆ. ಆ್ಯಂಡ್ ಪೇಪರ್ 2ಅಲ್ಲಿ 6 ಕ್ವೆಶನ್ಸಲ್ಲಿ ಚೇಂಜಸ್ ಕಾಣ್ಬೋದು ಆ್ಯಂಡ್ 2 ಕ್ವೆಶನ್ಗೆ ಗ್ರೇಸ್ ಮಾರ್ಕ್ಸ್ ನೀಡಿದ್ದಾರೆ. ಸೊ ಒಟ್ಟಾರೆ 5 ಕ್ವೆಶನ್ಸ್ಗೆ ಗ್ರೇಸ್ ಮಾರ್ಕ್ಸ್ನ ನೀವು ನೋಡ್ಬೋದು ಪೇಪರ್ 1 ಆ್ಯಂಡ್ ಪೇಪರ್ 2 ಕಂಬೈನ್ ಮಾಡಿ. ಪೇಪರ್ 1ನಲ್ಲಿ 3 ಗ್ರೇಸ್ ಮಾರ್ಕ್ಸು, ಮಿಕ್ಕಿದ್ದ 4 ಆಪ್ಷನ್ಸ್ ಅಲ್ಲಿ ಚೇಂಜಸ್ ಇದೆ. ಅಂಡ್ ಪೇಪರ್ 2 ಅಲ್ಲಿ 2 ಗ್ರೇಸ್ ಮಾರ್ಕ್ಸು, ಮಿಕ್ಕಿದ್ದ 4ರಲ್ಲಿ ನೀವು ಆಪ್ಷನ್ಸ್ ಒಂದು ಬದಲಾವಣೆ ಆಗಿರುವುದನ್ನ ಕಾಣಬಹುದು. ಸೊ ಈ ಕೀ ಆನ್ಸರ್ಸ್ ಯಾರಿಗೆ ಜಸ್ಟಿಫಿಕೇಶನ್ ಕೊಡುತ್ತೆ, ಯಾರಿಗೆ ಜಸ್ಟಿಫಿಕೇಶನ್ ಕೊಡುವುದಿಲ್ಲ ಅಂತ ನಾನು ಏನು ಇದ್ರ ಬಗ್ಗೆ ಹೇಳಲ್ಲ. ಇಟ್ ಇಸ್ ಲೆಫ್ಟ್ ಟು ಯು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಈ ಕೀ ಆನ್ಸರ್ಸ್ ಶುಡ್ ವಿ ಕನ್ಸಿಡರ್ ಇಟ್ ಆರ್ ಶುಡ್ ವಿ ನಾಟ್ ಕನ್ಸಿಡರ್ ಇಟ್ ಅಂತ. ಬಟ್ ಆಲ್ ಅಂಡ್ ಆಲ್ ಕೀ ಆನ್ಸರ್ಸ್ನ ನೋಡಿದ್ರೆ ಮಿಸ್ಟೇಕ್ ಆಗಿರೋ ಕ್ವೆಶನ್ಸ್ನ ಕರೆಕ್ಟ್ ಮಾಡಿ ಕೊಟ್ಟಿದ್ದಾನೆ. ಕೆಲವೊಂದಕ್ಕೆ ಗ್ರೇಸ್ ಅಂತ ಕೊಟ್ಟಿದ್ದಾನೆ. ಮೋಸ್ಟ್ಲಿ ಅದರಲ್ಲೂ ಗ್ರೇಸ್ ಅಂತ ಕೊಟ್ಟಿರುವ ಕ್ವೆಶನ್ಸ್ನ ನೋಡಿದ್ರು ಲಾಜಿಕಲಿ ಮಾತಾಡಿದ್ರೆ ಆಪ್ಷನ್ಸ್ ಅಲ್ಲಿ ಕರೆಕ್ಟ್ ಆನ್ಸರ್ಸ್ನ ಹುಡುಕ್ಬೋದು. ಬಟ್ ಇವರು ಗ್ರೇಸ್ ಮಾರ್ಕ್ಸ್ ಅಂತಾನೆ ಡಿಕ್ಲೇರ್ ಮಾಡಿದ್ದಾರೆ. ಮಿಕ್ಕಿದ ಕ್ವೆಶನ್ಸ್ ಅಲ್ಲಿ ಆಪ್ಷನ್ಸ್ನ ಚೇಂಜಸ್ ಇದೆ. ಐ ಥಿಂಕ್ ಇಟ್ ಇಸ್ ಫೈನ್ ಅನ್ಸುತ್ತೆ ನನ್ನ ಪ್ರಕಾರ, 1 ಕ್ವೆಶನ್ನ ಬಿಟ್ಟು. ಸೊ ದಿಸ್ ಇಸ್ ಇಟ್ ಅಬೌಟ್ ದ ಕೀ ಆನ್ಸರ್ಸ್. ಸೊ 13 ಕ್ವೆಶನ್ಸ್ ವ್ಯತ್ಯಾಸ ಅಂದರೆ ಅರೌಂಡ್ 26 ಮಾರ್ಕ್ಸ್ ಅಪ್ ಆ್ಯಂಡ್ ಡೌನ್ ಆಗುವ ಸಾಧ್ಯತೆ ಇದೆ ಎಲ್ಲ ಯಾರ್ಯಾರು ಎಕ್ಸಾಮ್ಸ್ ಬರ್ತಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು? ಇದಾದಮೇಲೆ ನಿಮ್ಮ ಒಂದು ಸ್ಕೋರ್ ಎಷ್ಟು ನಿಂತ ಇದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.